ಯೋಸೇಫನು ಸೆರೆಯಲ್ಲಿದ್ದಾಗ ಆತನನ್ನು ಬಂದು ನೋಡೋದಕ್ಕೆ ಯಾರೂ ಇರಲಿಲ್ಲ. ಆತನನ್ನು ಸೆರೆಯಲ್ಲಿ ಬಿಡಿಸೋದಕ್ಕೆ ಕೂಡ ಯಾರೂ ಇರಲಿಲ್ಲ. ಬಿಡಿಸೋದಲ್ಲ, ನೀನು ಹೇಗಿದೆಯಾ, ಏನು ಮಾಡ್ತಾಯಿದ್ಯಾ, ಊಟ ಮಾಡ್ತಾಯಿದ್ಯಾ, ಏನು ನಿದ್ದೆ ಮಾಡ್ತಾಯಿದ್ಯಾ, ಇಲ್ವಾ, ಏನು ಮಾಡ್ತಾಯಿದ್ಯಾ ಅಂತ ಬಂದು ವಿಚಾರಿಸೋದಕ್ಕೆ ಕೂಡ ಆತನ ಸಂಬಂಧಿಕರು, ಆತನ ಸ್ವಂತದವರು ಯಾರೂ ಇರಲಿಲ್ಲ. ಆದರೆ ಆತನನ್ನು ದೇವರು ಮಾತ್ರ ನೋಡ್ತಾಯಿದ್ರು. ದೇವರು ಆತನನ್ನು ತಕ್ಕ ಸಮಯದಲ್ಲಿ ಹೊರಗಡೆ ಕರ್ಕೊಂಬಂದರು. ಈ ದಿನದಲ್ಲಿ ಅದೇ ರೀತಿಯಲ್ಲಿ ನಿಮ್ಮಲ್ಲಿ ಯಾರಾದರೂ ಯಾವುದಾದ್ರೂ ಕಷ್ಟದಲ್ಲಿ ಸೆರೆಯಲ್ಲಿ ಬಿದ್ದ ಅವಸ್ಥೆಯಲ್ಲಿ ಇದ್ದಾಗೆ ಇದ್ದೀರಾ? ಅದೇ ಅನುಭವದಲ್ಲಿದ್ದೀರಾ? ನನಗೆ ಯಾರೂ ಇಲ್ಲ, ನನ್ನ ಕಷ್ಟದಲ್ಲಿ ಬಂದು ನನ್ನನ್ನು ಸಹಾಯ ಮಾಡೋರು ಯಾರೂ ಇಲ್ಲ, ನನ್ನನ್ನು ಹೇಗಿದ್ದೀಯ ಅಂತ ಕೇಳೋರು ಕೂಡ ನನಗೆ ಯಾರೂ ಇಲ್ಲ, ನಾನು ಏನು ಮಾಡೋದು, ನಾನು ಎಲ್ಲಿಗೆ ಹೋಗೋದು, ನನಗೆ ಯಾರಿದ್ದಾರೆ, ಈ ಕಷ್ಟದಿಂದ ನನ್ನನ್ನು ಬಿಡಿಸೋರು ಯಾರು ಅಂತ ಕಷ್ಟಪಡ್ತಾ ಇದ್ದೀರಾ? ಯೋಚನೆ ಮಾಡಬೇಡಿ. ಯೋಸೇಫನ ದೇವರು ನಮ್ಮ ದೇವರು. ನೋಡಿ, ಆ ಪಾನದಾಯಕನಾದ ಆ ವ್ಯಕ್ತಿಗೆ ಕನಸಿನ ಅರ್ಥವನ್ನು ಹೇಳಿ, ನೀನು ಹೊರಗಡೆ ಹೋದ್ಮೇಲೆ ನನ್ನ ಬಗ್ಗೆ ರಾಜನಿಗೆ ಹೇಳು ಅಂತ ಯೋಸೇಫನು ಹೇಳಿದನು. ಒಂದು ವೇಳೆ ಯೋಸೇಫನು ಹೇಳಿದ ರೀತಿಯಲ್ಲಿ ಆತನೇನಾದರೂ ಹೋಗಿ ರಾಜನ ಬಳಿಯಲ್ಲಿ ಮಾತನಾಡಿ ಯೋಸೇಫನನ್ನು ಹೊರಗಡೆ ಕರ್ಕೊಂಬಂದಿದ್ದರೆ, ಆ ಒಂದು ಕೆಲಸದ ಹಾಲಿನ ಹಾಗೆ ಆತನ ಕೈ ಕೆಳಗಡೆ ಕೆಲಸ ಮಾಡಿಕೊಂಡು ಅಥವಾ ಏನಾದರೂ ಒಂದು ಚಿಕ್ಕ ಕೆಲಸ ಮಾಡ್ಕೊಂಡು ಇದ್ದಿರ್ಬೋದಾಗಿತ್ತು. ಆದರೆ ದೇವರು ಆತನನ್ನು ಬಿಡಿಸಿದಾಗ ಐಗುಪ್ತ ದೇಶದ ಮೇಲೆಲ್ಲ ಒಂದು ಉನ್ನತ ಅಧಿಕಾರಿಯಾಗಿ ಮಾಡಿದರು. ಬೇರೆ ಯಾರೂ ಅಲ್ಲ, ದೇವರೇ ಮಾಡಿದರು. ಅದೇ ರೀತಿಯಲ್ಲಿ ದೇವರು ನಿನ್ನನ್ನು ಕರ್ಕೊಂಬರೋವಾಗ, ದೇವರು ನಿನ್ನನ್ನು ಈ ಕಷ್ಟದಿಂದ ಬಿಡಿಸುವಾಗ ಖಂಡಿತವಾಗಿ ಆತನ ಒಂದು ಉನ್ನತ ಸ್ಥಿತಿಯಲ್ಲಿ ತರುವನು. ಆತನಿಗಾಗಿ ಕಾದಿರು, ಆತನಿಗಾಗಿ ವೆಯ್ಟ್ ಮಾಡು. ಖಂಡಿತ ಆತನ ಕೈ ಬಿಡೋದಿಲ್ಲ. ಯೋಸೇಫನ ಜೊತೆಯಲ್ಲಿದ್ದಂಥ ದೇವರು, ಯೋಸೇಫನ ಕಷ್ಟದ ಜೊತೆಯಲ್ಲಿದ್ದಂಥ ದೇವರು ನಿನ್ನ ಜೊತೆಯಲ್ಲಿ ಇರುವನು, ನಿನಗೆ ಸಹಾಯ ಮಾಡೇ ಮಾಡುವನು. ನೀನೀಗ ಇರುವಂಥ ಈ ಸೆರೆಯ ಅನುಭವದಿಂದ, ಈ ಸಾಲ ಆಗಿರಬಹುದು, ಅಥವಾ ರೋಗ ಆಗಿರಬಹುದು, ಅಥವಾ ಬೇರೆ ಯಾವುದೇ ರೀತಿಯಾದ ಕುಟುಂಬದ ಸಮಸ್ಯೆ ಆಗಿರಬಹುದು, ಮಕ್ಕಳ ವಿಷಯ ಆಗಿರಬಹುದು, ಗಂಡ ಹೆಂಡತಿ ತಂದೆ ತಾಯಿಗಳು, ಈ ರೀತಿ ಯಾವುದೇ ಒಂದು ವಿಷಯದಲ್ಲಿ ನೀನು ಅಥವಾ ನಿನ್ನ ಬಿಸ್ನೆಸ್ಸಲ್ಲಿ ನೀನು ಮುಳುಗಿ ಹೋಗಿ ಈ ಕಷ್ಟದಿಂದ ನನ್ನನ್ನು ಯಾರು ಬಿಡಿಸ್ತಾರೆ, ನನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದರು, ಆದರೆ ಯಾರೂ ಮಾಡೋರಿಲ್ಲ, ನಾನು ಹೇಗೆ ಹೊರಗಡೆ ಬರಲಿ, ನಾನು ಏನು ಮಾಡಬೇಕು ಅಂತ ಅಂದ್ಕೊತಾ ಇದೆಯಾ? ದೇವರು ಖಂಡಿತವಾಗಿ ನಿನ್ನನ್ನು ಬಿಡೋದಿಲ್ಲ. ದೇವರು ಖಂಡಿತವಾಗಿ ನಿನ್ನನ್ನು ಬಿಡಿಸ್ತಾರೆ.